ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್. ಸೊ ಒಂದು ವಾರದ ಒಂದು ಮಳೆಯ ಜೀವನ ಹೇಗಿತ್ತು ಅಂತ ಒಂದು ಸ್ಮಾಲ್ ವೀಡಿಯೋಗಳನ್ನು ವೀಕ್ಲಿ ಫುಲ್ಲು ಒಂದು ಸ್ವಲ್ಪ ಕ್ಲಿಪ್ಗಳನ್ನ ತೊಗೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಆಫೀಸ್ಗೆ ಹೋಗೋದಕ್ಕೆ ಒಂಥರ ಕಿರಿಕಿರಿ, ಬಟ್ಟೆ ಒಣಗೋದಿಲ್ಲ. ಸೊ ಈ ಥರ ಪರಿಸ್ಥಿತಿಯಲ್ಲಿ ಒಂದು ವೀಕ್ ಹೇಗಿತ್ತು ಅಂತ ಒಂದು ಸ್ಮಾಲ್ ವೀಡಿಯೋಗಳನ್ನ ನಾನು ಮಾಡಿದ್ದೀನಿ. ಸೊ ಇವತ್ತು ನಾನು ನಿಮ್ಮ ಜೊತೆ ಅದನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಬೆಳಿಗ್ಗೆ ಎದ್ದು ಬಂದ ತಕ್ಷಣ ಗಿಡಗಳಲ್ಲಿ ಹೂ ನೋಡಿದ್ರೆ ಅದೇನೋ ಒಂಥರ ಖುಷಿಯಾಗುತ್ತೆ. ಸೊ ನನಗೆ ಮನೆ ಪಕ್ಕ ಯಾವಾಗಲೂ ಗಿಡಗಳಿರಬೇಕು ಅಂತ. ಸೊ ನಾನು ಮೊದಲಿಂದನೂ ಒಂದು ಪಾಟ್ಗಳಲ್ಲಿ ಗಿಡ ಹಾಕ್ಕೊಂಡು ಬೆಳೆಸೋ ಅಭ್ಯಾಸ ಮೊದಲಿಂದ ಇದೆ. ಸಡನ್ನಾಗಿ ಫೋನ್ ಬಂತು ಪೋಸ್ಟ್ ಆಫೀಸಿಂದ, ಏನೋ ಒಂದು ಪಾರ್ಸೆಲ್ ಬಂದಿದೆ ಅಂತ. ಸೊ ಪೋಸ್ಟ್ ಆಫೀಸ್ಗೆ ಹೋಗಿ ಆ ಪ್ರಾಡಕ್ಟ್ ಅಲ್ಲ, ಅದು ಆ್ಯಕ್ಚುಲಿ ಥಿಂಗ್ಸ್. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಬಂದೆ. ಸೊ ಒಂದು 5 kg ತೂಕ ಇದೆ, ನೀವೇ ಬಂದು ತೊಗೊಂಡೋಗಿ ಮೇಡಮ್ ಅಂತ ಪೋಸ್ಟ್ಮ್ಯಾನ್ ಫೋನ್ ಮಾಡಿದರು. ಹಾಗಾಗಿ ಏನಿರ್ಬೋದು ಅಂತ ಹೋದೆ, ಪಾರ್ಸಲ್ ತೊಗೊಂಬಂದೆ. ಸೊ ನಾನೇ ಆರ್ಡ್ರ್ ಮಾಡಿದ್ದೆ ಆನ್ಲೈನಲ್ಲಿ. ಸೊ ನಾನು ಒಂದು ಸೊ ತೊಗೊಂಡು ಮನೆ ಕಡೆ ಹೋಗೋಣ ಅಂತ ಹೇಳಿ ಮತ್ತೆ ಅದೇ ಆಟೋದಲ್ಲಿ ವಾಪಸ್ ಬಂದೆ. ಸೊ ಗಾಡಿ ರಿಪೇರಿ ಆಗಿದೆ, ಹಾಗಾಗಿ ಆಟೋದಲ್ಲಿ ಓಡಾಡ್ತಾ ಇದ್ದೀನಿ. ತೊಗೊಂಡು ಬಂದು ಎಲ್ಲವನ್ನ ಚೆಕ್ ಮಾಡಿಕೊಂಡೆ. ಸೊ ಎಲ್ಲ ಕರೆಕ್ಟಾಗಿ ಬಂದಿತ್ತು. ಸೊ ಇದೇನು ಅಂತ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ನಾನಿನ್ನು ಅದನ್ನು ಕಲಿತಾ ಇದ್ದೀನಿ. ಹಾಗಾಗಿ ಕಲಿತಾದ್ಮೇಲೆ ಸೊ ನಾನು ಅದನ್ನು ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ. ಸೊ ಏನು ಟ್ರೈನಿಂಗ್ ಅಂತ ಹೇಳಿ. ಸೊ ನನಗೆ ಬಹಳ ಇಷ್ಟ ಮತ್ತು ತುಂಬ ದಿವಸದಿಂದ ನಾನು ಅದನ್ನು ಕಲಿಬೇಕು ಅಂತ ಇದ್ದೆ. ಸೊ ನನಗೆ ಸುಮ್ಮನೆ ಈಗ ಏಂಜಲೆಲ್ಲ ಕಾಲೇಜ್ಗೆ ಹೋದ್ಮೇಲೆ ನನಗೆ ಬೋರ್ ಆಗುತ್ತೆ. ಸೊ ಹಾಗಾಗಿ ಸುಮ್ಮನೆ ಒಬ್ಬಳೇ ಕೂತು ಟೈಮ್ ವೇಸ್ಟ್ ಮಾಡೋಕ್ಕಾಗೋದೇ ಇಲ್ಲ. ಹಾಗಾಗಿ ಆ ಒಂದು ಇದನ್ನು ಕಲಿತಾ ಇದ್ದೀನಿ. ಸೊ ಒಂದೇ ಪಾಟಲ್ಲಿ ನಾನು 3 ಥರ ರೋಸ್ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ. ಸೊ ಯೆಲ್ಲೋ, ರೆಡ್ ಆ್ಯಂಡ್ ಇನ್ನೊಂದು ಒಂಥರ ಲೈಟ್ ರೆಡ್ ರೋಜಸ್ಗಳದ್ದು. ಮಳೆಗಾಲದಲ್ಲೂ ಕೂಡ ಗಿಡಗಳನ್ನು ಹೇಗೆ ಸೇಫ್ಟಿಯಾಗಿ ಬೆಳೆಸ್ಬೇಕಂತ ಈಗ ಸ್ವಲ್ಪ ಕಲ್ತಿದ್ದೀನಿ. ಮಳೆ ಇರೋದ್ರಿಂದ ಹೇಗೆ ಹೋಗೋದು ಅಂತ ಚಿಂತೆ ಮಾಡ್ಕೊಂಡು ಆಫೀಸ್ಗೆ ಹೋಗೋದೇ ಆಯಿತು. ಸೊ ಮಳೆನೆಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀನಿ, ಹೇಗಪ್ಪ ಹೋಗೋದು ಈ ಮಳೆಯಲ್ಲಿ ಅಂತ ಹೇಳಿ. ಸಿಕ್ಕಾಪಟ್ಟೆ ಮಳೆ, ಆಫೀಸ್ಗೆ ಹೇಗೆ ಹೋಗೋದು ಗೊತ್ತಾಗ್ತಾ ಇರಪ್ಪ ಇಷ್ಟೊಂದು ಮಳೆಯಲ್ಲಿ. ಸಂಜೆ ಮನೆ ಬಂದ ತಕ್ಷಣ ಯಥಾ ಪ್ರಕಾರ ಬಟ್ಟೆಗಳನ್ನ ಒಣಗಾಕೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಖಾಲಿ ಆದರೆ ಒಳಗಡೆ ಇರುತ್ತೆ. ಸೊ ಇಲ್ಲಿ ಒಂದು ಸ್ವಲ್ಪ ಒಣಗಿದ ತಕ್ಷಣ ನಾನು ಒಳಗಡೆ ಹಾಕ್ಕೊಂಡು ಒಣಗಿಸ್ಕೊತೀನಿ. ಮತ್ತು ಇಲ್ಲಿ ಒಣಗಾಕ್ತೀನಿ. ಈ ಥರ ನೋಡಿಕೊಂಡು ಮೇಂಟೈನ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಜಾಗ ಇದೆ, ಬಟ್ ನನಗೇನೋ ಮೇಲ್ಗಡೆ ಒಣಗಾಕೋಕ್ಕೆ ಇಷ್ಟ ಆಗೋಲ್ಲ. ಯಾಕಂದರೆ ನಾನು ಸಾಮಾನ್ಯ ಮೇಲೆಲ್ಲ ಹೋಗೋಲ್ಲ, ರೇರ್ ಹೋಗೋದು. ಇಲ್ಲಂದರೆ ಯಾವುದು ಒಣಗ್ತು ಯಾವುದು ಒಣಗಿಲ್ಲ ಅಂತ ಹೋಗ್ತಾ ಬರ್ತಾ ನೋಡ್ಕೋಬೋದಲ್ವ. ಹಾಗಾಗಿ ನಾನು ಇಲ್ಲೇ ಮನೆ ಮುಂದೆನೇ ಹಗ್ಗಗಳನ್ನ ಕಟ್ಕೊಂಡಿದ್ದೀನಿ, ಇಲ್ಲೇ ಒಣಗಾಕೋತೀನಿ. ಮಳೆಗಾಲದಲ್ಲಿ ಸ್ವಲ್ಪ ಜೀವನ ಕಷ್ಟ, ಯಾಕಂತ ಅಂದರೆ ಬಟ್ಟೆ ಒಣಗುವಂಥದ್ದು. ಸೊ ವಾಷಿಂಗ್ ಮಿಷಿನ್ ಬೇರೆ ರಿಪೇರಿ ಆಗಿದೆ, ಗಾಡಿ ರಿಪೇರಿ ಆಗಿದೆ. ಯಾಕೋ ಈ ವರ್ಷ ಎಲ್ಲ ರಿಪೇರಿಗೆ ಬಂದುಬಿಟ್ಟಿದೆ. ಎಲ್ಲ ರೆಡಿ ಮಾಡಿಸ್ಬೇಕು. ಸೊ ನಾನಾ ಥರ ಕಮಿಟ್ಮೆಂಟ್, ಯಾವುದನ್ನು ಮಾಡೋದು ಯಾವುದನ್ನು ಬಿಡೋದು ಅಂತ ಅನಿಸುತ್ತೆ. ಸೊ ಲೈಫ್ ಒಂದೊಂದು ಟೈಮು ಹೋಗ್ತಾ ಇದ್ರು ಸ್ಟ್ರಕ್ ಆಗಿ ನಿಂತುಬಿಡುತ್ತೆ. ಸೊ ದಟ್ ಈಸ್ ಲೈಫ್ ಅಂತ ಮುಂದೆ ಹೋಗ್ತಾ ಇರ್ತೀನಿ. ಜೀವನದಲ್ಲಿ ಬರೋ ಎಲ್ಲ ಹೇಳು ಬೀಳುಗಳನ್ನೆಲ್ಲ ದಾಟ್ಕೊಂಡು ಬರ್ತಾಯಿದ್ರು ಕೂಡ ಲೈಫು ಒಂಥರ ಸ್ಟ್ರಗಲ್ಲೇ ಆಗ್ತಾ ಇರುತ್ತೆ ಒಂದೊಂದು ಟೈಮು. ಒಂದನ್ನು ಬಿಡಿಸಿ ಬದುಕೋಣ ಅಂದರೆ ಇನ್ನೊಂದೇನಾದ್ರು ಶುರುವಾಗಿರುತ್ತೆ. ಸೊ ಈ ಥರ ಸರ್ಕಸ್ ಮಾಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಲೈಫಲ್ಲಿ. ಏನೂ ಮಾಡೋಕ್ಕಾಗಲ್ಲ ಅಂತ ಕೆಟ್ಟ ಪ್ರಪಂಚ ಅಂತ ನಾನು ಅಂದ್ಕೊತೀನಿ. ಯಾಕಂದರೆ ಜನರ ಮೈಂಡ್ಸೆಟ್ ಈಗ ಚೆನ್ನಾಗಿರಲ್ಲ. ಅನ್ನ ಹಾಕಿದ ಮನೆಗೆ ಕನ್ನ ಬಗೆಯೋ ಕಾಲ ಇದು, ಏನೂ ಮಾಡೋಕ್ಕಾಗಲ್ಲ. ಸೊ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಂದ್ರೆ ಅದೇ ಆದ ಸನ್ನಿವೇಶಗಳು ಬರಬೇಕು, ಪರಿಸ್ಥಿತಿಗಳು ಬರಬೇಕು. ಸೊ ನಾರ್ಮಲಾಗಿ ಏನಪ್ಪ ಇವ್ರಿಗೆ ವ್ಲಾಗ್ ಮಾಡ್ಕೊಂಡು ಹೋಗ್ತಿದ್ದಾರೆ, ಇವ್ರಿಗೇನು ಕಷ್ಟ, ನಮಗೂ ಕಷ್ಟ ಇರುತ್ತೆ. ಸೊ ಅದ್ರ ಜೊತೆಗೆ ಆ ಕಷ್ಟಗಳನ್ನೆಲ್ಲ ಮರಿಬೇಕು, ಆ ಚಿಂತೆಗಳೆಲ್ಲ ಮರಿಬೇಕು ಅಂತ ನಾನು ಈ ಒಂದು ವ್ಲಾಗನ್ನು ಮಾಡ್ತಾಯಿರ್ತೀನಿ. ಸೊ ಶುರು ಮಾಡಿಬಿಟ್ಟಿದ್ದೀನಿ, ಅದನ್ನ ಸ್ಟಾಪ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡೋಣ ಅದು ಎಷ್ಟು ದಿನಕ್ಕೆ ನಾನು ರೀಚ್ ಆಗ್ತೀನಿ, ಈ ಒಂದು ಗುರಿನ ಮುಟ್ತೀನಿ ಅಂತ ಒಂದು ಕ್ಯೂರಿಯಾಸಿಟಿ ಕೂಡ ಇದೆ.
ಒಂದೊಂದು ಟೈಮ್ ತುಂಬ ಬೇಜಾರಾಗೋಗುತ್ತೆ, ತುಂಬ ಸೈಲೆಂಟ್ ಆಗ್ತೀನಿ, ಮತ್ತೆ ಶುರು ಮಾಡ್ತೀನಿ, ಆ ಥರ ಆಗುತ್ತೆ. ಏನೇ ಇದ್ದರೂ ನಮ್ಮ ಲೈಫ್ ನಮಗೆ ಅಲ್ವಾ? ಸೊ ಜೀವನದಲ್ಲಿ ಏನೇ ಬರ್ತಾ ಇರಲಿ, ಸೊ ನಮ್ಮ ಲೈಫ್ ಗುಡ್ ಗೋಯಿಂಗ್ ಆಗಿರಬೇಕು, ಪಾಸಿಟಿವ್ ಆಗಿರಬೇಕು ಅಂತ ನಾನು ಪ್ರಯತ್ನ ಮಾಡ್ತೀನಿ. ನಮಗೆ ಎಷ್ಟೇ ತೊಂದರೆ ಕೊಡೋರಿದ್ದರೂ ಕೂಡ ಐ ಡೋಂಟ್ ಕೇರ್. ಯಾಕಂತಂದರೆ ಲೈಫ್ ನಮ್ಮದು, ಅವ್ರದ್ದಲ್ಲ ಅಲ್ವಾ? ಸೊ ನಮ್ಮ ಲೈಫ್ನ ನಾವು ಹೇಗೆ ಬದುಕಬೇಕಂತ ನಾವು ಚಿಂತೆ ಮಾಡಬೇಕು, ನಾವು ಬದುಕಬೇಕು. ಹಾಗೆ ಬಟ್ಟೆ ಎಲ್ಲ ಒಣಗಿದೆ, ಈಗ ಇದನ್ನೆಲ್ಲ ಹೊರಗಡೆ ಹಾಕ್ಕೊತೀನಿ. ಮತ್ತು ಫುಲ್ ವೆಟ್ಟಾಗಿರುವಂಥ ಬಟ್ಟೆಗಳನ್ನ ತೊಗೊಂಬಂದು ಹೊರಗಡೆ ಹಾಕೋದು. ಸಂಜೆ ಟೈಮ್ ಆಫೀಸಿಂದ ಬಂದು ಈ ಥರ ಎಲ್ಲ ಬಟ್ಟೆ ಎಲ್ಲ ಒಣಗಾಕಿ ಒಂದು 5 ನಿಮಿಷ ಆಚೆ ಕೂತ್ಕೋತೀನಿ. ಹಾಗಾಗಿ ಇಲ್ಲೊಂದು ಚೇರ್ ಇಟ್ಕೊಂಡಿದ್ದೀನಿ ಬಾಲ್ಕನಿನಲ್ಲಿ. ನಮ್ಮ ಮನೆ ಮುಂದೆ ಇಷ್ಟೇ ಸ್ಪೇಸ್ ಇರೋದು, ಸೊ ಅಷ್ಟೇ ಸ್ಪೇಸಲ್ಲಿ ನಮ್ಮ ಜೀವನ ನಡೀತಾ ಇರುತ್ತೆ. ಗಿಡಗಳನ್ನೆಲ್ಲ ನೋಡಿಕೊಂಡು ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಪ್ಲೇಸ್ ನನಗೆ ಸ್ವಲ್ಪ ಫೇವ್ರೇಟ್. ಸಂಜೆ ಟೈಮ್ ಕಾಫಿ ಎಲ್ಲ ಇಲ್ಲೇ ಕುಡಿತೀನಿ ಸಾಮಾನ್ಯ. ಇದನ್ನ ಹಿಡಿಯೋವಾಗ ನೀನು ಬೀಳ್ತೀಯ ನೋಡಿಲಿ, ಕೊಡಿಲಿ ಕಡ್ಡಿನ ತೋರಿಸ್ತೀನಿ ಅದಕ್ಕೆ ನಾನೇನು ಅಂತ. ಈಗ ಹೊಡಿಯುತ್ತೆ ನೋಡಿ ನಿಂಗೆ ಮಮ್ಮಿ. ಯಾಕೆ ಬಾಯ್ಲಿ ಬಾಯ್ಲಿ ಹತ್ರ ಸ್ವಲ್ಪ ಬಾಯ್ಲಿ ಬರ ಇಲ್ಲಿ. ಯಾಕೆ ಟೈಸನ್ ಅಂದರೆ ಕೇಳಲ್ವಾ? ಹೊರಗಡೆ ಬಂದರೆ ಒಳಗಡೆ ಮಾತ್ರ ಟೈಸನ್ ಅಂದರೆ ಗೊತ್ತಾಗದಾ? ಹೊರಗಡೆ ಗೊತ್ತಾಗಲ್ವೇನೋ? ಹಾಂ ಮುಖ ತೋರ್ಸಲ್ಲ ಗೊತ್ತಾಗಲ್ವಾ? ಹೊರಗಡೆ ಬಂದು ಯಾಕಂಗ ಆ್ಯಕ್ಟಿಂಗ್ ಮಾಡ್ತೀಯಾ? ತಿನ್ನಿಲ್ಲ ಮಮ್ಮಿ. ವಿಡಿಯೋ ಕರೋ ವಿಡಿಯೋ ಎಲ್ಲ ಇರ್ತಿಲ್ಲ ಮಮ್ಮಿ. ಲಿಫ್ಟಿಕ್ ಎಲ್ಲಿಂದ ನಂದು ಲಿಫ್ಟಿಕ್ ಎಲ್ಲ ಟಿ ವಿ ಹತ್ರ ಇಟ್ಕತೀಯ, ಅದು ಗೊತ್ತಿಲ್ವಾ? ನಂದು ಬ್ರಾಸ್ಲೆಟ್ ಕೊಡು. ಬ್ರಾಸ್ಲೆಟ್ ಅಲ್ಲಪ್ಪ, ವೇಲ್ ರೆಡ್. ಹಾಂ ಅಣ್ಣ ಇದ್ದಾನೆ. ಗಾಡಿ ಇದೆ. ನಾನು ಇದ್ದೀನಿ. ನನ್ನ ಪಣ್ಣ ನಂಗೆ ಗೊತ್ತಿಲ್ಲ ಕಣ, ನಿಂತಿದ್ದು ಅಂದ್ಬಿಟ್ಟು. ಇದು ವೇಲ್ ಕೊಡು. ರೂಮಲ್ಲಿ ಇದ್ದಾನೆ ಅವನು.
ಇಲ್ಲಪ್ಪ. ಓಕೆ ಫ್ರೆಂಡ್ಸ್, ಮಳೆ ಬರ್ತಾ ಇರೋದ್ರಿಂದ ರೂಮಲ್ಲೂ ಕೂಡ ಹಗ್ಗ ಕಟ್ಟಿ ಬಟ್ಟೆ ಎಲ್ಲ ಒಣಗಾಕಿರೋದಾಗಿದೆ. ಸೊ ಮಳೆಯಲ್ಲಿ ಬಟ್ಟೆ ಒಣಗೋದೇ ಇಲ್ಲ, ಎಷ್ಟು ಒಣಗಿಸಿದ್ರು. ಹಾಗಾಗಿ ಎಲ್ಲ ಕಡೆ ಹಗ್ಗ ಕಟ್ಟಿ ಬಟ್ಟೆಗಳನ್ನ ಒಣಗಿಸ್ತಿದ್ವಿ. ಆದರೂ ಒಣಗಲ್ಲ, ಥಂಡಿನೇ ಇರುತ್ತೆ ಬಟ್ಟೆಗಳು, ಹಿಂಸೆ ಅನಿಸುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಹೀಗೆ ಮೇಂಟೈನ್ ಮಾಡ್ತಾಯಿದ್ದೀವಿ. ಸೊ ನೋಡಿ, ಫುಲ್ಲು ಒಂದು ಹಗ್ಗ ಕಟ್ಕೊಂಡು ಇದೇ ಜೀವನ ಇಲ್ಲಿ ಮಲೆನಾಡಲ್ಲಿ. ಮಳೆಗಾಲ ಬಂತು ಅಂದರೆ ಸೊ ಬಟ್ಟೆಗಳೇ ಒಣಗಲ್ಲ, ದಟ್ ಈಸ್ ಪ್ರಾಬ್ಲಮ್. ಸೊ ಇವತ್ತು ನಾನು ತಲೆಗೆ ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕಿರೋದ್ರಿಂದ ಮಧ್ಯಾಹ್ನ ಟೈಮ್ಗೆ ಆಫೀಸಲ್ಲಿ ಏನಾಗುತ್ತೆ, ಫೇಸೆಲ್ಲ ಆಯಿಲ್ ಆಗಿಬಿಡುತ್ತೆ. ಅದಕ್ಕೆ ಇವತ್ತೊಂದು ಸ್ವಲ್ಪ ಲೈಟ್ ಮೇಕಪ್ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಎಣ್ಣೆ ಹಾಕ್ಬಿಟ್ಟಾಗ ತಲೆ ಫೇಸ್ ನೋಡೋಕ್ಕೆ ಆಗಲ್ಲಲ್ವ, ಅದಕ್ಕೋಸ್ಕರ ಸೊ ಇವತ್ತು ಮೇಕಪ್ಗೆ ಫೇಸ್ಗೆ ಜಾಸ್ತಿ ಮೇಕಪ್ ಮಾಡಿದ್ದೀನಿ. ಆಗ ಸ್ವಲ್ಪ ಮೇಂಟೈನ್ ಆಗುತ್ತೆ, ಮುಖ ನೋಡೋ ಹಾಗಿರುತ್ತೆ. ಇಲ್ಲ ಅಂತಂದರೆ ನೋಡೋಕ್ಕೆ ಆಗಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಆಫೀಸ್ಗೆಲ್ಲ ತಲೆಗೆ ಆಯಿಲ್ ಹಾಕ್ಕೊಂಡು ಹೋಗ್ತೀರಾ ಅಂತ ಅನ್ನೋದಾದರೆ ಸೊ ಖಂಡಿತ ಹಾಕ್ಕೊಂಡು ಹೋಗ್ತೀನಿ. ಯಾಕಂತಂದರೆ ಟೈಮೇ ಇಲ್ಲ, ರಜಾನೂ ಇಲ್ಲ. ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಸೊ ಪರಿಸ್ಥಿತಿನ ಇದೇ ಥರ ಎದುರಿಸ್ಬೇಕಾಗಿದೆ. ಹಾಗಾಗಿ ಆಯಿಲ್ ಹಾಕ್ಕೊಂಡು ಇವತ್ತು ಹೋಗ್ತಾಯಿದ್ದೀನಿ. ಸೊ ನಾಳೆ ತಲೆ ಸ್ನಾನ ಮಾಡ್ತೀನಿ. ಸೊ ಇವತ್ತು ತಿಂಡಿಗೆ ಇವತ್ತು ಆಫೀಸಿಗೆ ತೊಗೊಂಡೋಗೋದಕ್ಕೆ ಒಂದು ಸ್ವಲ್ಪ ಉಪ್ಪಿಟ್ಟು, ಹಾಗೆ ಒಂದು ಸ್ವಲ್ಪ ಕೇಸರಿ ಬಾತ್. ಓಕೆ ಫ್ರೆಂಡ್ಸ್, ನಾನು ಇವಾಗ ಆಫೀಸ್ಗೆ ಹೊರಟೆ. ಸೊ ನಾನು ಮತ್ತೆ ಈವ್ನಿಂಗ್ ಸಿಗ್ತೀನಿ, ಮತ್ತು ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಫ್ರೈಡೇ ಮಾರ್ನಿಂಗ್. ಸೊ ಆಫೀಸ್ಗೆ ಹೋಗಬೇಕು. ಸೊ ನಂದು ಸ್ನಾನ ಎಲ್ಲ ಮುಗೀತು, ರೆಡಿಯಾಗಿ ಹೋಗಬೇಕು. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಜಸ್ಟ್ ಈಗಷ್ಟೇ ನನಗೆ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಆಗ್ತಿದೆ. ಸೊ ಹಾಗಾಗಿ ನನಗೆ ಹೇಗಾಗುತ್ತೋ ಹಾಗೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ತಿಂಡಿಗೆ ಆಲ್ರೆಡಿ ಪ್ಯಾಕ್ ಆಗಿದೆ. ಸೊ ಇಡ್ಲಿ, ಸೊ ನಮ್ಮ ಸ್ಟಾಫ್ಗೂ ಸೇರಿ ತೊಗೊಂಡೋಗ್ತಿದ್ದೀನಿ. ಜೊತೆಗೆ ಸಾಂಬಾರು ಸಾಲಲ್ಲ ಅನಿಸುತ್ತೆ. ಬೇಳೆ ಸಾಂಬಾರು, ಇಡ್ಲಿ. ಫ್ರೈಡೇ ಮಾರ್ನಿಂಗ್. ಸೊ ಮತ್ತು ನಾನು ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಸೊ ನಂದು ಜರ್ನಿ ಎಲ್ಲ ವೀಕ್ಲಿ ಫುಲ್ಲು ಹೀಗೆ ಇರುತ್ತೆ. ಹಾಗಾಗಿ ನಾನು ವೀಕ್ಲಿಯಲ್ಲಿ ಒಂದು ಸಾರಿ ಮಾತ್ರ ನಾನು ವ್ಲಾಗ್ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಬಟ್ ಇನ್ಮೇಲೆ ಕುಕ್ಕಿಂಗ್ ಎಲ್ಲ ಮಾಡುವಾಗ ಸೊ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದೆ ಹೇಗಾಗುತ್ತೆ ಅಂತ. Why am I looking at you? You're a picture in a frame. I make believe you're next to me, but I know it's not the same. Why am I looking at you? You're a pixel on a screen. Your animating principle is nowhere to be seen. Why am I lost in a loveless fantasy when somebody real is waiting out there for me? Why am I looking at you? I've enjoyed the years I've wasted, but the time has come to face the fact that what I see is true. So I'm gonna stop looking at you. Stop looking ಆಫೀಸ್ at you. ಮುಗಿಸ್ಕೊಂಡು ಸಂಜೆ ವಾಪಸ್ ಬರುವಾಗ ಸೊ ನೋಡ್ಕೊಂಡು ಬರ್ತಾಯಿದ್ದೀನಿ. ಒಂದು ಸ್ವಲ್ಪ ತರಕಾರಿ ತೊಗೋಬೇಕಾಗಿತ್ತು. ಹಾಗೆ ತರಕಾರಿ ಅಂಗಡಿಗೆ ಹೋಗಿ ತೊಗೊಂಡು ಮತ್ತು ಮನೆಗೆ ಹೋಗೋ ಅಷ್ಟರಲ್ಲಿ ಮಳೆ ಬಂದ್ಬಿಟ್ಟು. ಸೊ ನೋಡಿ, ಇಲ್ಲಿಂದ ಹೋಗುವಾಗ ಮಳೆ ಇಲ್ಲ. ಸೊ ತರಕಾರಿ ತರ್ಕೊಳ್ಳೋ ಅಷ್ಟೆಲ್ಲ ಎಲ್ಲಿಂದ ಮಳೆ ಬಂತು ಏನೋ. ಸೊ ಹಾಗಾಗಿ ನೋಡಿ, ನಂದು ಅಂಬ್ರೆಲಾ ಕೈಲೇ ಇದೆ. ಸೊ ಹಾಗಾಗಿ ಯೂಸ್ ಆಗುತ್ತೆ. ಇಲ್ಲಂತೂ ಅಂಬ್ರೆಲಾ ಬಿಟ್ಟು ಓಡಾಡೋಕ್ಕೆ ಆಗಲ್ಲ. ಹಾಗಾಗಿ ಯಾವಾಗಲೂ ಅದು ನನ್ನ ಕೈಯಲ್ಲೇ ಇರುತ್ತೆ.
ಸೊ ಇಲ್ಲಿ ಏನಿಲ್ಲ ಅಂತಂದರೂ ಅಂಬ್ರೆಲಾ ಕೈಯಲ್ಲಿರಬೇಕು, ಯಾಕಂದರೆ ಊರಲ್ಲಿ ದಿಢೀರ್ ಅಂತ ಮಳೆ ಬರ್ತಾನೆ ಇರುತ್ತೆ. 5 ನಿಮಿಷ ಬಿಟ್ಟು ಮಳೆ ಸ್ಟಾರ್ಟ್ ಆಗೋಗುತ್ತೆ. ಹಾಗಾಗಿ ಸೊ ತರಕಾರಿ ಎಲ್ಲ ತೊಗೊಂಡು ಮನೆ ಕಡೆ ಹೋಗೋಷ್ಟರಲ್ಲಿ ಮಳೆ ಬಂತು. ಸೊ ಇದೊಂದು ವ್ಲಾಗ್ ವಿಡಿಯೋ ನಿಮಗೋಸ್ಕರ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಎಷ್ಟು ಬೇಗ ಮಳೆ ಬಂತಲ್ಲ ಅಂತ. ಆ್ಯಕ್ಚುಲಿ ಮಳೆ ಟೈಮಲ್ಲಿ ನಡ್ಕೊಂಡು ಓಡಾಡೋದೇ ಬೆಸ್ಟು. ನನ್ನ ಗಾಡಿ ಬೇರೆ ರಿಪೇರಿಗೆ ಹೋಗಿದೆ, ಹಾಗಾಗಿ ನಾನು ನಡ್ಕೊಂಡೇ ಓಡಾಡ್ತಾಯಿದ್ದೀನಿ. ಸೊ ಒಂದು ಸ್ವಲ್ಪ ನನಗೂ ಎಕ್ಸಸೈಸ್ ಆಗೋಂಗೆ ಆಗುತ್ತೆ ಅಂತ ಹೇಳಿ ನಾನು ಗಾಡಿ ಕಡೆ ಅಷ್ಟೊಂದು ಗಮನ ಕೊಡ್ತಾಯಿಲ್ಲ. ಬಟ್ ನನಗೆ ಗಾಡಿ ರೆಗ್ಯುಲರ್ ಆಗಿ ಬೇಕೇ ಬೇಕು, ಯಾಕಂದರೆ ಮನೆ ಹತ್ರ ಎಲ್ಲ ಓಡಾಡೋದಕ್ಕೆ. ಸೊ ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಆದಮೇಲೆ ಗಾಡಿ ರೆಡಿ ಮಾಡಿಸ್ಕೊಳ್ಳೋಣ ಅನ್ನೋ ಪ್ಲ್ಯಾನಲ್ಲಿದ್ದೀನಿ. ತರಕಾರಿ ಅಂಗಡಿಗೆ ಬಂದೆ, ತರಕಾರಿನೆಲ್ಲ ತೊಗೋತಾ ಇದ್ದೀನಿ. ತರಕಾರಿ ತೊಗೊಂಡು ಮನೆಗೆ ಹೋಗೋಷ್ಟರಲ್ಲಿ ಮಳೆ ಬಂತು, ಅಂಬ್ರೆಲಾ ಆನ್ ಆಗಿದೆ. ಸೊ ಹೋಗ್ತಾ ಇದ್ದೀನಿ ಈಗ. ಸೊ ಈ ಥರ ಇರುತ್ತೆ ನಮ್ಮ ಪರಿಸ್ಥಿತಿ ಮಳೆಯಲ್ಲಿ. ಮಳೆ ಚಳಿಗೋಸ್ಕರ ಕಾಫಿ ಬಿಡಬೇಕು ಅಂತಿದ್ದವರು ಚಳೀಲಿ ಮನೆಗೆ ಬಂದ ತಕ್ಷಣ ಕಾಫಿ ಕುಡಿಯೋ ಸ್ಥಿತಿ ಇರುತ್ತೆ. ಇಲ್ಲಿ ತುಂಬ ಕೋಲ್ಡ್ ಇರುತ್ತೆ, ಮಳೆ ಬರುತ್ತಿರುತ್ತೆ, ಚಳಿ ಆಗ್ತಿರುತ್ತೆ, ಕಾಫಿ ಎಲ್ಲಿಗೆ ಬಿಡೋಕ್ಕಾಗುತ್ತೆ. ಸೊ ಮನೆಗೆ ಬಂದ ತಕ್ಷಣ ಬಿಸಿ ಕಾಫಿ ಕುಡಿತಾ ಇದ್ದೀನಿ. ನಮ್ಮ ಮನೇಲಿ ಇಡ್ಲಿ ಅಂದರೆ ಎಲ್ಲರಿಗೂ ಇಷ್ಟ. ಆಯಿಲ್ ಇರಲ್ವಲ್ಲ, ಸೊ ಇಷ್ಟ ಆಗುತ್ತೆ. ಸೊ ಬನ್ನಿ ನನ್ನ ಹೊಸ ಇಡ್ಲಿ ಪಾತ್ರೆಲಿ ಮಾಡಿರೋದಕ್ಕೆ ಏನಪ್ಪ ಇಡ್ಲಿ ಇಷ್ಟಿಷ್ಟೇ ಬಂದಿದೆ. ಸೊ ನೆಕ್ಸ್ಟ್ ಟೈಮ್ ಬೇರೆ ಪಾತ್ರೆಯಲ್ಲಿ ಮಾಡಬೇಕು. ಚಳಿಗೋಸ್ಕರ ಒಂದು 3 ಕಬಾಬ್ ಹಾಕ್ಕೊಂಡು ಇಡ್ಲಿನ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ಹೀಗೆ ಇರಬೇಕು ಊಟ, ಹೀಗೆ ಇರಬೇಕು ತಿಂಡಿ, ಆ ಥರ ಅಭ್ಯಾಸ ನಮಗಿಲ್ಲ. ಬೆಳಗ್ಗೆ ಮಾಡಿದ್ದೇನಾದರೂ ಇದ್ದರೆ ರಾತ್ರಿ ಅದೇ ಅಡ್ಜಸ್ಟ್ ಮಾಡ್ತೀವಿ, ಮತ್ತು ಬೆಳಗ್ಗೆ ಹೊಸದನ್ನು ಪ್ರಿಪೇರ್ ಮಾಡ್ಕೊತೀವಿ. ಬಿಸಾಕೋದು, ಎಸೆಯೋದು, ವೇಸ್ಟ್ ಮಾಡೋದು ನಮ್ಮ ಮನೇಲಿ ಕಲಿಸಿಲ್ಲ. ಸೊ ಹಾಗಾಗಿ ನಾನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ಇಡ್ಲಿ ಇತ್ತು, ಅದಕ್ಕೆ ಒಂದೊಂದು 3 ಕಬಾಬ್ ಹಾಕ್ಕೊಂಡಿಬ್ರೆ ನಾನು ನನ್ನ ಮಗಳು ಊಟ ಮಾಡ್ತಾಯಿದ್ವು. ಪಾಪ ಒಂದು ವಾರ ಕಾಲೇಜ್ಗೆ ಹೊರಟೋಗ್ತಾಳೆ. ಒಂದಷ್ಟು ರಾಶಿ ಶಾರ್ಟ್ಸ್ ಮಾಡಿ ಇಟ್ಟಿದ್ದಾಳೆ, ದಿನ ಹಾಕ್ಬೇಕಂತೆ. ನಾನು ಎಲ್ಲ ಡ್ರಾಫ್ಟಲ್ಲಿ ಇಟ್ಟಿದ್ದಾಳೆ. ಸೊ 1 ವರ್ಷಕ್ಕಾಗಷ್ಟು ಶಾರ್ಟ್ಸ್ನ ಮಾಡಿ ಡ್ರಾಫ್ಟಲ್ಲಿ ಇಟ್ಟಿದ್ದಾಳೆ. ಸೊ ಅದನ್ನ ಡೈಲಿ ಅಪ್ಲೋಡ್ ಮಾಡಬೇಕು ಅಂತ ಮಾಡ್ತೀನಿ. ಸಾಮಾನ್ಯ ತಿಂಡಿಗಳಲ್ಲಿ ಬಿಸಿಬೇಳೆಬಾತು, ಪೊಂಗಲ್, ಇಡ್ಲಿ ಈ ಥರ ಇಷ್ಟ ಆಗುತ್ತೆ ನನಗೆ. ಈ ಚಿತ್ರಾನ್ನ, ಪುಳಿಯೋಗರೆ ಅದೆಲ್ಲ ಸ್ವಲ್ಪ ಆಗಲ್ಲ. ರೊಟ್ಟಿಗಳಾಗಲ್ಲ, ಚಪಾತಿ ಆಗುತ್ತೆ. ರೊಟ್ಟಿಗಳು ಇಷ್ಟ ಆಗಲ್ಲ ನನಗೆ, ರೇರು ನನ್ನ ರೊಟ್ಟಿ. ಸೊ ನಮ್ಮ ಕಡೆ ರೊಟ್ಟಿನೇ ಬೇರೆ ಥರ, ಈ ಕಡೆ ಎಲ್ಲ ಅಕ್ಕಿ ರೊಟ್ಟಿ ತಿಂತಾರೆ, ನಾವು ಅಷ್ಟು ಅಕ್ಕಿ ರೊಟ್ಟಿ ತಿನ್ನಲ್ಲ. ಈ ಕಡೆ ಎಲ್ಲ ತುಂಬ ಅಕ್ಕಿ ರೊಟ್ಟಿ, ಬೆಳಗಾದರೆ ಅಕ್ಕಿ ರೊಟ್ಟಿಲೇ ಮುಳುಗಿ ಎದಳ್ತಾ ಇರ್ತಾರೆ. ನಾನು ಬಂದು ಒಂದು 9-10 ವರ್ಷ ಆದರೆ ಅಕ್ಕಿ ರೊಟ್ಟಿ ತಟ್ಟಲಿಲ್ಲ. ನಮ್ಮ ಕಡೆ ಎಲ್ಲ ರೊಟ್ಟಿ ಬಳಿಯೋದು ಅಭ್ಯಾಸ. ಎಲ್ಲಿಂದ ತಟ್ಟೋದು ಪಟ್ಟೋದೆಲ್ಲ ಬರಲಿಲ್ಲ, ಬಳಿಯೋದೆಲ್ಲ ಬರುತ್ತೆ. ಬಳಿಯೋ ರೊಟ್ಟಿ ನಮ್ಮ ಕಡೆ ಚೆನ್ನಾಗಿರುತ್ತೆ, ಬಳಿಯೋ ರೊಟ್ಟಿ ಕೂಡ
ಸಾಫ್ಟಾಗಿರುತ್ತೆ. ಇವ್ರದ್ದು ತಟ್ಟೋರ್ದು ಒಂಥರ ಅರ್ಧ ಗಂಟೆ ಎಲ್ಲ ಕಲ್ ಥರ ಆಗೋಗುತ್ತೆ. ಬಳಿಯೋ ರೊಟ್ಟಿ ಚೆಂದ ಸ್ಮೂತಾಗಿರುತ್ತೆ. ಓಕೆ, ಅಂದಮೇಲೆ ವ್ಲಾಗಲ್ಲಿ ನಂದು ರೆಸಿಪಿ ಕೆಲಸ ಆಗಿದೆ. ನನ್ನ ಮಗಳಿಗೆ ಡಿಪಾರ್ಟ್ಮೆಂಟ್ ಕೊಟ್ಬಿಟ್ಟಿದ್ದೀನಿ. ಪಾಪ ಅವಳು ರಜದಲ್ಲೆಲ್ಲ ಶಾರ್ಟ್ಸ್ ಮಾಡಿ ಡ್ರಾಫ್ಟಲ್ಲಿ ತುಂಬಿದ್ದಾಳೆ. ಒಂದಷ್ಟು ರಾಶಿ ದಿನ ಅಪ್ಲೋಡ್ ಮಾಡಿ ಅಂತ ಅದನ್ನು ಅಪ್ಲೋಡ್ ಮಾಡ್ಕೊಳ್ಳೋದು ಆರಾಮಾಗಿ ವ್ಲಾಗು ಅಡುಗೆ ರೆಸಿಪಿ ಏನಾದ್ರು ತೋರಿಸ್ಬೋದು. ನಾನು ಸ್ವಲ್ಪ ಫ್ರೀ ಆಯಿತು. ಅಷ್ಟು ಈಸಿ ಮಾಡಿದ್ದಾಳೆ ಇವಾಗ. ಸೊ ಡ್ರಾಫ್ಟಲ್ಲಿ ಇರುತ್ತೆ, ಬಂದು ದಿನ ಅಪ್ಲೋಡ್ ಮಾಡ್ತೀನಿ. ಅದೇ ಬಂದು ಡ್ರೆಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ ಅಡುಗೆ ಮಾಡೋದು ಬೇರೆ ಭಾಳ ಕಷ್ಟ ಇರ್ತಿತ್ತು. ಈಗ ಸ್ವಲ್ಪ ಈಸಿ ಅದು. ದಿನ ವೆಯ್ಟ್ ಮಾಡ್ತಾರೆ ನಿಮಗೆ ಯಾವ ಥರ ಎಲ್ಲ ವ್ಲಾಗ್ ಸಿಗುತ್ತೆ ಡೈಲಿ ಅಂತ ಹೇಳಿಬಿಟ್ಟು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್. ನನ್ನ ಚಾನಲ್ಗೆ ಮತ್ತೆ ಅದೇ ಓಲ್ಡ್ ನೇಮ್ ಇಟ್ಟಿದ್ದಾಯಿತು. ಹೇಳಿ ಅಭ್ಯಾಸಕ್ಕೆ ಜಸ್ಟ್ ಹರಣಿ ಸೆಲ್ವಕುಮಾರ್ ಅಂತ ಹೇಳೋಕ್ಕಾಗೋದೇ ಇಲ್ಲ. ಸೊ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್ ಸೇರಿಸ್ಕೊಳ್ಳೇಬೇಕು. ಸೊ ಆ ಥರ ಅಭ್ಯಾಸ ಆಗೋಗಿದೆ. ಅದಕ್ಕಾಗಿ ಮತ್ತೆ ಆ ವಾಪಸ್ಸನ್ನು ನೇಮ್ನ ರೀಕ್ರಿಯೇಟ್ ಮಾಡಿದ್ದೀನಿ. ಸೊ ಇವತ್ತು ಸ್ಯಾಟರ್ಡೆ, ಹಾಗಾಗಿ ಇವತ್ತು ಈ ವಿಡಿಯೋಗಳನ್ನೆಲ್ಲ ಲಾಸ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವೀಕ್ಲಿ ಫುಲ್ಲು ಏನೆಲ್ಲ ಆಯಿತು, ಏನೆಲ್ಲ ಮಾಡಿದೆ, ಹೇಗೆಲ್ಲ ಆಫೀಸ್ಗೆ ಹೋದೆ ಅಂತ ಜಸ್ಟ್ ಒಂದು ಸ್ಮಾಲ್ ವ್ಲಾಗ್ ಮಾಡೋಣ ಅಂತ ಹೇಳಿ. ಹಾಗಾಗಿ ಮಂಡೇ ನನ್ನ ಮಗಳನ್ನ ಕಾಲೇಜ್ ಅಡ್ಮಿಷನ್ ಮಾಡೋಕ್ಕೆ ಹೋಗಬೇಕು. ಮಂಡೆಯಿಂದ ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ದಿಸ್ ಇಸ್ ನಾಟ್ ರೈಟ್. ಕಾಟ ತಪ್ಪುತ್ತೆ. ಮಾಲ್ ಭಾಷೆನೇ ಕೊಡಿ. ಎಲ್ಲಿ ನನ್ನ ಕ್ರೀಮೇ ಕಾಣಲ್ಲ. ಎಲ್ಲಿ ನೋಡು, ನೀನೇ ನೋಡು. ಅದು ಹಳೇದಿಲ್ವಾ ಇಲ್ಲಿ? ಓಯ್ ನಿಂಗೆ ಮೇಕಪ್ ಸೆಟ್ಟಿಗೆ ಒಂದು ಬಾಕ್ಸು, ಕ್ರೀಮಿಗೆ ಒಂದು ಬಾಕ್ಸು, ಬಾಚನ್ಗೆ ಒಂದು ಬಾಕ್ಸು, ಕಣ್ಕಪ್ಪಿಗೆ ಒಂದು ಬಾಕ್ಸು, 100 ಬಾಕ್ಸ್ ತಂದು ಅಲ್ಲಿ ಇಟ್ಬಿಡ್ಬೇಕು ಶೋಗೆ. ಎಸ್, ನಾನು ರೆಡಿ ಆಗೋದಂದ್ರೆ ಏನು ಅನ್ಕೊಂಡಿದ್ಯಾ? ನಿಮ್ಮಮ್ಮ ಹೀರೋಯಿನ್ ಹೀರೋಯಿನ್ಸ್ಗೆ ರೆಡಿ ಮಾಡೋರು ಇದ್ದಾರೆ. ನಿನ್ನೊಂದು 400-500 ಬಾಕ್ಸ್ ಬೇಕು. ನಾನು ಬೇರೆಯವ್ರ ಕೈಲೆಲ್ಲ ರೆಡಿ ಮೇಕಪ್ ಮಾಡಿಸ್ಕೊಳ್ಳಲ್ಲಪ್ಪ. ನಾನೇ ಮೇಕಪ್ ಮಾಡ್ಕೊತೀನಿ. ಮೊದಲ ಲುಕ್ಕಿನಲ್ಲಿ ನಾನು ಲಕ್ಕಿಯಾದೆ. ನಾನು ಕಾಟ ತಕ್ಕೊಳಕಂತೆ ನಾನು ಮುಚ್ಚಿ ಆದೆ. ಬಂದರು ನಿನ್ ಮುದ್ದ ಮುಖ ಮಾತ್ರ ಚಂದ, ಬಟ್ ಅದರ್ವೈಸ್ ನಿನ್ನ ಹುಚ್ಚನ ಯಾರ್ದಂಗೆ ಇಡ್ತಿಲ್ಲ. ಏನಾಗುತ್ತೆ, ಏನ್ ಮಾಡಕ್ಕಾಗುತ್ತೆ? ಅವ್ನ ಬಾಡಿನ ಕಟ್ ಮಾಡ್ಬಿಡಕ್ಕಾಗುತ್ತಾ? ಮುಖ ಮಾತ್ರ ಇಷ್ಟ ಅಂತ ಬರೀ ಮುಖ ಮಾತ್ರ ಇಟ್ಕೊಳಕ್ಕಾಗತ್ತಾ? ನೋಡಲಿ ಹಿಂಗ್ ಪರೀಕ್ಷಿಸ್ತಾನೆ ನೋಡಿ ಈಗ ಬಂದು. ಅಲ್ವೇನಾ ಟೈಸನ್? ಕೇಳಿಸ್ಬಿಡ್ತು. ಅಲ್ಲೊಳ್ಳೆ ಒಮ್ಮೆ ಕೂತ್ಕ ಹೆಂಗ್ ಕೇಳ್ತಾವನೆ. ಅವನಿಗೆ ನನ್ನ ಟೈಸನ್ ಅಂದ್ರೆ ಖುಷಿ ಅಲ್ವಾ? ಟೈಸನ್ ಅಲ್ವಾ ಮಗ್ನೆ? ನೋಡ್ದ ಹೆಂಗೆ ನೋಡಿ ಸುಸು ಮಾಡ್ತಾನೆ. ಸೂಪರ್ ಸೂಪರ್ ಸೂಪರ್. ಸುಸು ಮಾತ್ರ ಮಾಡ್ಬಿಡಕಂದ್ರೆ ಆಫೀಸ್ಗೆ ಹೋಗ್ಬೇಕು, ವಾಸನೆ ಬಂದ್ಬಿಡುತ್ತೆ. ಹೋಗಮ್ಮ ಸಂಜೆ ಬರ್ತೀವಿ, ಇವಾಗಮ್ಮ ಆಟಾಡ. ಖುಷಿ ನೋಡಲಿ. ಟೈಸನ್ ಒಳ್ಳೆ ಹುಡುಗ ಅಲ್ಲ ನೀನು, ಹೇಳಿ ಮತ್ತೆ ಕೇಳ್ಬೇಕು ಅಷ್ಟೇ. ಕೂತ್ಕೋ. ಏಯ್, ನಿಮ್ಮ ಅಮ್ಮನ ಮಾತನ್ನ ಕೇಳ್ತೀಯ, ನನ್ನ ಮಾತು ಯಾಕೋ ಕೇಳಲ್ಲ ನೀನ? ಅವನಿಗೆ ಗೊತ್ತು, ಅವರು ನಮ್ಮ ಮಮ್ಮಿ ಅವ್ರ ಮಾತು ಕೇಳಬೇಕು, ಇವಳು ನಮ್ಮ ಅಕ್ಕ, ಅವಳಿಗೆ ಸರಿಯಾಗಿ ಮಾಡಬೇಕು ಅಂತ. ಕೆಲ್ಸ ಕೊಡ್ತಾನೆ. ಕಕ್ಕ ಸುಸ್ಸು.
ನಾನೇ ಪೇಷಂಟ್ ಆಗ್ತೀನಿ ಅಷ್ಟೇ. ಎಂಜಲ್ ಎಲ್ಲಿ ನಂದು ಮಾಮೂಲಿ ಇದು ಲಿಫ್ಟಿಕ್ಕು ನನಗಿದ್ದೇನೆ ಸಿಟ್ಟತ್ತದು. ಬೇಗ ಟೈಮ್ ಆಯ್ತು. ಟೇಬಲ್ ಮೇಲೆ ಇದೆ ಲಿಪ್ಸ್ಟಿಕ್. ನಾನು 1ನೇ ಕ್ಲಾಸ್ ಹುಡುಗಿದ್ದರ ಮೇಲೆ ಆಫೀಸಿಂದ ಆಚೆ ನಿಂತ್ಕೋಬೇಕಾಗುತ್ತೆ. ನೀನಲ್ಲ 1ನೇ ಕ್ಲಾಸ್ ತರ ಹುಡುಗಿ ತರ ಆಡ್ತಿದ್ಯಲ್ಲ ಮಮ್ಮಿ. ನಂಗೆ ಲಿಪ್ಸ್ಟಿಕ್ ಬೇಕು ಮಮ್ಮಿ, ನಂಗೆ ಬಾಚನ್ಗಿ ಬೇಕು ಅಂತ. ನಿನ್ನ ಆಕ್ಟಿಂಗ್ ಅಲ್ಲಿ ಕಾಣಿಸ್ತೈತೆ. ನಾನು ವಿಡಿಯೋ ಆನ್ ಮಾಡಿದ್ದೀನಿ ನೋಡಿ ಗ್ಯಾಸ್. ಚಿಕ್ಕ ಮಕ್ಳು ತರ ನಮ್ಮಮ್ಮ ಪ್ರತಿಯೊಂದು ನನ್ನನ್ನೇ ಕೇಳುತ್ತೆ. ಇನ್ ಕಾಲೇಜ್ಗೆ ಹೋದ್ರೆ ಹೆಂಗೆ ಇದ್ ಮಾಡುತ್ತೆ ಅಂತ ನೋಡ್ಬೇಕು. ಆಗೆಲ್ಲ ಒಂದೇ ಕಡೆ ಇಟ್ಕೊಬಿಡ್ತಿಯಲ್ಲ ಮಮ್ಮಿ. ಬಟ್ಟೆ ಎಲ್ಲ ಸ್ಮೆಲ್. ನಿಮ್ ಮನೇಲಿ ಯಾವ್ದಾದ್ರು ನಾಯಿ ಈ ತರ ಆಡುತ್ತಾ ಹೇಳಿ ಗ್ಯಾಸ್? ಅಯ್ಯೋ ದೇವ್ರೇ. ಟೈಸನ್ ಮಮ್ಮಿ ಅವನೇನಿಲ್ಲ ಕುಂದು ಕುಪ್ಪಳಿಸ್ಬಿಡ್ತಾನೆ ನಮ್ಮೆಲ್ಲ. ಸುಮ್ಮನಿರು. ಮೊದಲೇ ಆಡ್ತಾನೆ ಮೊದಲೇ. ಓಕೆ ಫ್ರೆಂಡ್ಸ್, ಇವತ್ತು ಆಫೀಸಿಗೆ ನಾನು ಚಪಾತಿ, ಬೆಂಡೆಕಾಯಿ ಪಲ್ಯ, ಕ್ಯಾರೆಟ್ ಹಲ್ವಾ. ಇವತ್ತು ಸ್ಯಾಟರ್ಡೆ ನಿಜವಾಗ್ಲೂ ಸೂಪರ್. एक स्पून दे. स्टिकर तोड़. ಓಕೆ ಫ್ರೆಂಡ್ಸ್, ನಮ್ಮ ಬಾಸು ಭಾಳ ಸ್ಟ್ರಿಕ್ಟು. ಸೊ ಆಚೆ ನಿಲ್ಲಿಸ್ಬಿಡ್ತಾರೆ ಸ್ಕೂಲ್ ಮಕ್ಕಳ ಥರ. ಮೇಲೆ ಆಫೀಸಿಗೆ ಬೇಗ ಹೋಗಬೇಕು. ಸೊ ಇಷ್ಟೇ ಸಿಂಪಲ್. ಮಾಡಿದ್ರೆ ಮಮ್ಮಿ ಓಕೆ, ಸಿಂಪಲ್ ಆಗಿ ಸಾಕು. ಸೊ ಇಷ್ಟೇ. ಒಂದು ಸ್ಮಾಲ್ ಇಯರಿಂಗ್, ಒಂದು ಚಿಕ್ಕ ಬಟ್, ಜಸ್ಟ್ ಒಂದು ಡ್ರೆಸ್ ಆಯಿತು. ಚಿನಿ ಎಲ್ಲ ಬ್ಯಾಗ್ ಹಾಕು ಬೇಗ. ಓಕೆ ಫ್ರೆಂಡ್ಸ್, ಸೊ ನನ್ನ ಇವತ್ತಿನ ಡ್ರೆಸ್ ಈ ಥರ ಆಗಿದೆ. ಸೊ ಔಟ್ಫಿಟ್. ಓಕೆ, ನನ್ನ ಮಗಳು ಹಿಂಗೆ ಕಮೆಂಟ್ ಕೊಡ್ತಾ ಇರ್ತಾಳೆ ನನ್ನ ಮಾತಿಗೆ. ಈ ಥರ ರೆಡಿಯಾಗಿದ್ದೀನಿ ಇವತ್ತು ಸಿಂಪಲ್ಲಾಗಿ. ಸೊ ಸ್ಯಾಟರ್ಡೆ ಎಲ್ಲ ಬೇಗ ಕೆಲಸ ಮುಗಿಸ್ಕೊಂಬರೋಣ ಅನ್ನೋ ಆಸೆ. ಸೊ ನಾಳೆ ವೀಕೆಂಡ್ ಇದೆ, ಗೊತ್ತಿಲ್ಲ ಆಫೀಸ್ ಇರುತ್ತಾ ಅಂತ. ಬಟ್ ಹೋಪ್ ಆಫೀಸ್ ಇರಲ್ಲ ಅಂತ. ಹೋದ ವಾರ ಎಲ್ಲ ಆಫೀಸ್ ಇತ್ತು. ತುಂಬ ಟಯರ್ಡಾಗಿದೆ. ಈ ವಾರ ರಜೆ ಇದ್ದರೆ ಸಾಕಾಗಿದೆ. ಸೊ ಬಟ್ಟೆ ಎಲ್ಲ ಬ್ಯಾಲೆನ್ಸ್ ಇದೆ, ಒಗಿಬೇಕು. ಬಟ್ಟೆ ಬೇರೆ ಒಣಗಲ್ಲ, ರೂಮ್ ಫುಲ್ ಒಣಗಾಕಿದ್ದಾಯಿತು. ನನ್ನ ಮಗಳು ಇದೆಲ್ಲ ನೀನು ವಿಡಿಯೋದಲ್ಲಿ ಹೇಳು, ಗ್ಯಾರಂಟಿ ಆಫೀಸ್ ಮಾಡ್ತಾರೆ ಅಂತ. ಮಾಡಿದರೆ ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕಲ್ಲ ಕೆಲಸ ಅದು. ಸೊ ಓಕೆ, ಮತ್ತು ನಾನು ಈವ್ನಿಂಗ್ ಬಂದು ಸೊ ಈ ವಿಡಿಯೋನ ಎಂಡ್ ಮಾಡಿ, ಇವತ್ತು ಒಂದು ವೀಕ್ಲಿ ಫುಲ್ದು ವಿಡಿಯೋ ಎಂಡ್ ಮಾಡಿ ಇವತ್ತು ನಿಮಗೆ ಶೇರ್ ಮಾಡ್ತೀನಿ. ಸೊ ಈಗ ಆಫೀಸ್ಗೆ ಹೋಗ್ತಾ ಇದ್ದೀನಿ, ಮತ್ತೆ ಸಿಗ್ತೀನಿ. ಸಂಡೇ ಬೆಳಗ್ಗೆನೇ ಮುದ್ದು ಮಾಡಿಸ್ಕೊಳ್ಳೋಕೆ ಹೆಂಗೆ ಬಂದಿದ್ದಾನೆ ನೋಡಿ ಟೈಸನ್. ಬಂಗಾರಿ, ಟೈಸನ್ ಟೈಸನ್ ಟೈಸನ್. ಅವಳ ಹತ್ರ ಹೋಗ್ತೀಯಾ?
ಹೋಗೋಗಾಯ್ತು, ನನಗೇನು, ಹೋಗು. ಏಯ್ ಏಯ್ ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಚಟ್ನಿ. ಬಾ 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 ಬಾ. ಗೊತ್ತು ನನಗೆ ಎಲ್ಲಿ ಬಂದರೆ ಸೇಫ್ಟಿ ಅಂತ. ಎಲ್ಲಿ ಬಂದರೆ ಸೇಫ್ಟಿ. ಹೋಗ ಅಕ್ಕ ಹತ್ರ ಹೋಗಿ. ಬೆಳಗ್ಗೆನೆ ನಮ್ಗೆ ಎಷ್ಟೊಂದು ರೋದನೆ ಕೊಡ್ತೀಯ ನೀನು. ಹೋಗ ಆ ಕಡೆ ಕುತ್ಕೋ ಸ್ವಲ್ಪ. ನನ್ನ ಪಕ್ಕನೇ ಯಾಕೆ ಬರ್ತೀಯಾ? ಹೋಗ್ 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 ಹೋಗ್. ಹೋಗ್ ಹೋಗ, ಬರಬೇಡ. ಅಬ್ಬ ಏ ಟೈಸನ್ ಕುಡ್ಕತಾನೆ. ಕುಡ್ಕೊಬತ್ತಾನೆ ಹಿಂಗೆ ಮಾಡ್ತಾನೆ. ಅಷ್ಟೇ ನಾವು ಬೇಗ ಕುಡ್ಕೋಬೇಕು ಮಮ್ಮಿ. ಇಲ್ಲ ನಮ್ಮ ಕತೆ ನಿಲ್ಸೋಣ. ಟೈಸನ್ ಹೇಳಿದ ಮಾತು ಕೇಳ್ಬೇಕಲ್ವಾ ನೀನು? ಎಲ್ಲಿ ಹೇಳಿದ ಮಾತು ಕೇಳ್ಬೇಕಲ್ವಾ? ಮಮ್ಮಿ ಎಲ್ಲಿ ಆ? ಹೊಡೆದೆ? ನಿನ್ನ ಬೆಳ್ಳಿ ಪಾಪ ಬಿಡಿತಾರ ಅವನಿಗೆ, ಮಗನಿಗೆ ಮುದ್ದು ಮಗ ಬಾ 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 ಬಾ. ಟೈಸನ್ ನಮಗ್ ಭಯ ಪಡಿಸ್ಬೇಡ. ಜಾಣ ಮಗ ನೀನು, ಜಾಣ ಮಗ ಅಲ್ಲ ನೀನು. ಕಚ್ಚ ಬಂದ್ರೆ ಮೂಚೆ ಜಜ್ಬಿಡ್ತೀನಿ. ಕಚ್ಚತ್ಯಾ? ಕಚ್ಚಬಾರ್ದು. ಸಾಚಿ ಮಾಡು, ಸಾಚಿ ಮಾಡು. ಈ ದಾರ ಪಾರ ಎಲ್ಲ ಒಳ್ಳೆ ಅವನು ಯಾವುದೋ ಬೀದಿ ನಾಯಿ ಥರ ಮಾಡ್ಬಿಟ್ಟಿದ್ಯಲ್ಲ ಎಂಜಲ್. ಫಸ್ಟ್ ಇವತ್ತೊಂದು ಚೈನ್ ತಗೊಂಡು ಕಟ್ಟಾಕೋನು ಕರೆಕ್ಟಾಗಿ. ಎಂಥ ಚೈನ್ ಇದ್ರು ಕಚ್ಚಿ ಬೀಸ್ ಹಾಕ್ಬಿಡ್ತಾನೆ ಇವನೇನು. ಭಾರಿ ಡಾಬರ್ ಮ್ಯಾನ್ ಅನ್ಕೊಂಬಿಟ್ಟವನೆ ನೋಡ್ರೆ. ಪೊಮೋಲಿಯನ್ ಇವನು. ಹಾಂ, ಆಡ ನೋಡ್ರೆ ಡಾಬರ್ ಮ್ಯಾನ್ ಥರ. ಏನೋ ಟೈಸನ್ ನೋಡಕ್ಕೆ ನೀನು ಇಷ್ಟೇ ಇಷ್ಟಿದ್ಯಾ? ಯಾಕಂಗೆ ಆಡ್ತೀಯಾ? ಮಗು ಇದ್ದಾಗಲೇ ಚೆನ್ನಾಗಿದ್ದ. ಮಗು ಇದ್ದಾಗಲೇ ಚೆನ್ನಾಗಿದೆ. ಕುಂಕ ಮಿಂಕ ಅಂತ ಓಡಾಡ್ತಿದ್ದೆ. ಬೀಳ್ತಿದ್ನಲ್ಲ ಒಮ್ಮೆ ಹಾಗೆ ಎಲ್ಲ ನೋಡಿ ನಡಕ್ ಬಿತ್ತಿತ್ತು ನಿನಗೆ. ಬೀಳೋನು ಅವಾಗ ಕಾಲೇ ಇಲ್ಲ ಅವನಿಗೆ ಅವಾಗ ನೆಟ್ಟಿಗೆ. ಹಿಂಗೆಲ್ಲ ನಡ್ರೆ ಅವ್ನು ಹಿಂಗೆ ನಡ್ಕೊಂಡು ಬಿದ್ದೋಗೋನು ಅಲ್ವೇನಾ? ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಅಂತ ಗೊತ್ತಾಗುತ್ತಲ್ಲ. ಅಪ್ಪ ಟೈಸನ್ ಅಲ್ಲಿ ನಮ್ಮದು ಚಾನಲ್ ಇದೆ, ಆಯ್ ಅಂತ ಹೇಳೋ ಜನಕ್ಕೆ. ಟೈಸನ್ ಬಾಯಿ ನಮ್ಮ ವ್ಯೂವರ್ಸ್ಗೆ ಆಯ್ ಅಂತ ಹೇಳೋ. ಹಾಯ್ ಅಂತ ಹೇಳು. ಅಲ್ಲಿ ಇಲ್ಲಿ ಟೈಸನ್ ಇಲ್ಲಿ. ಟೈಸನ್ ಅಲ್ಲಿ ಹಾಯ್ ಏನು ರಾಕ್ಷಸ. ಬಹಾರು ಬಂದ್ಕೆ ನಿಂತ್ಕೋ. ಸ್ಟ್ಯಾಂಡ್ ಅಪ್ ಗುಡ್. ಸ್ಟ್ಯಾಂಡ್ ಅಪ್ ಸದಿಲ್ಲ. ನನ್ನ ಹತ್ರ ಇಟ್ಕೊಂಡೆ ಬಾರ್ಸೊಂಡೆ ಹಾಕ್ಬಿಡ್ತೀನಿ. ಅವನ ಮಗನೆ ಬಾ. ನಾನು ಬಾ ಅಂದ ತಕ್ಷಣ ಬಂದ್ಬಿಡ್ತಾನೆ ನನ್ನ ಮಗ. ಅದಕ್ಕೆ ಖುಷಿ ನನಗೆ. ಅದ ಕಚ್ಬಿಡೋ ಸಾಯಿಸ್ಬಿಡ್ತೀನಿ. ಟೈಸನ್ ಅಂದ ತಕ್ಷಣ ನಿಧಾನಕ್ಕೆ ಕೇಳ್ಬೇಕು. ನೀನ್ ಹಿಂಗೆ ರಾಕ್ಷಸನಂಗೆ ಆಡಿದ್ರೆ ಏಟ್ ತಿಂತ್ಯಾ ಟೈಸನ್? ನೀನು ಹಿಂಗೆ ಆಡಿದ್ರೆ ಹೆಂಗೆ? ಅವನು ಈ ಥರ ನಮ್ಮ ಜೊತೆ ಇರಬೇಕು. ಯಾವಾಗಲೂ ಅವನು ಆಸೆ ಪಡೋದು ನಮ್ಮ ಜೊತೆ ಮಲ್ಕೋಬೇಕು, ನಮ್ಮ ಜೊತೆ ಕೂತ್ಕೋಬೇಕು, ನಮ್ಮ ಜೊತೆ ನಿಂತ್ಕೋಬೇಕು. ಕಚ್ಚುತ್ತೀಯೇನೋ? ಕಚ್ಚುತ್ತೀಯಾ? ಕಚ್ಚುತ್ತೀಯಾ? ಯಾಕೆ ಕಚ್ಚೋದು?
ನಾವು ಮಗಿದ್ದಾಗ ಮಮ್ಮಿ ಈ ಕಡೆ ನೀನು ಒಂದು ಪಪ್ಪಿ ಈ ಕಡೆ ನಾನು ಒಂದು ಪಪ್ಪಿ ಕುಟ್ಟಕೊಂಡು ಫೋಟೋ ತೆಗ್ದಿದ್ದೆ ಚೆನ್ನಾಗಿರೋದಲ್ಲ. ಅವ್ನು ಈಗಲೂ ಏನೇ ಆಗಿದ್ದಾನೆ, ಈಗಲೂ ಚೆನ್ನಾಗಿಲ್ಲ. ಅವ್ನ ಕಾಲಿಗೆ ತೆಗ್ಯ ಅವನ ಬಗ್ಗೆ ಕಂಡಮ್ಮಾಗಿ ಮಾತಾಡಬೇಡ. ಆತರ ಅವ್ನ ಕಾಲು ಹೆಜ್ಜೆ ಎಷ್ಟು ಅಪ್ಪ ಇದೆ ನೋಡ, ಎಷ್ಟು ಸಣ್ಣಕ್ಕಿರೋದು. ಮುದ್ದು ಟೈಸನ್, ಮುದ್ದು ಮಗ, ಮುದ್ದು ಟೈಸನ್. ಮೇಕತ್ರಿ ತರ್ತೀನಿ, ಕಟ್ ಮಾಡ್ತೀಯಾ? ನೋಡಿ ಎಷ್ಟು ಚೆನ್ನಾಗಿ ಮಲ್ಕೋತಾನೆ ತೊಡೆ ಮೇಲೆ. ಟೈಸನ್ ಬಿಹೇವ್. ಬಿಹೇವ್. ಯು ಡೋಂಟ್ ಇಂಗ್ಲಿಷ್, ಯು ಡೋಂಟ್ ನೋ ಇಂಗ್ಲಿಷ್, ಯು ನೋ ಇಂಗ್ಲಿಷ್, ಡೋಂಟ್ ನೋ. ಕನ್ನಡನೇ ಮಾತಾಡಲಿ. ಟೈಸನ್ ಅಂತ ಗೊತ್ತಾಗುತ್ತೆ ನನಗೆ ಚೆನ್ನಾಗಿ ಚೆನ್ನಾಗಿ. ಟೈಸನ್ ಟೈಸನ್ ಟೈಸನ್. ಹಾಕೋ ಮಗನೇ. ಬರೀ ಕಚ್ಚೋದು, ಬರೀ ಕಚ್ಚೋದು. ನಮ್ಮ ಮಮ್ಮಿ ಬಂದ್ರೆ ಪಾಪ ಒಂದು ಕೋಲೆ ಇಟ್ಕೊಬಿಡ್ತಾರೆ, ಒಂದು ಕಾಟ ತಡಿಯೋಕ್ಕಾಗದೆ. ಹೋಗೋ ಹೋಗೋ ಅಂತಿರ್ತಾರೆ. ನಾವು ಸುಮ್ಮನೆ ತಮಾಷೆ ಕೊಡ್ತೀವಿ, ಅಮ್ಮ ಹಂಗೆ ಸೀರಿಯಸ್ ಹೊಡೆದು ಬಿಡುತ್ತಲ್ಲ. ರೌಡಿ ರೌಡಿ ಟೈಸನ್ ಏನೋ, ರೌಡಿ ಟೈಸನ್, ರೌಡಿ ಟೈಸನ್. ಬಿ ಸೈಲೆಂಟ್, ಬಿ ಸೈಲೆಂಟ್, ಬಿ ಸೈಲೆಂಟ್, ಬಿ ಸೈಲೆಂಟ್. ಸೈಲೆಂಟ್ ಅಂದ್ರೆ ರಾಕ್ಷಸ ಆಡ್ದಂಗೆ ಆಡ್ತೀಯ. ಉಲ್ಟಾ ಅರ್ಥ ಆಗುತ್ತಾ ನಿನಗೆ? ಉಲ್ಟಾ ಅರ್ಥ ಆಗುತ್ತಾ ಅಂತ. ಓಕೆ ಫ್ರೆಂಡ್ಸ್, ಮಂಡೇ ಟು ಸ್ಯಾಟರ್ಡೆ ಟು ಸಂಡೇ ವ್ಲಾಗ್ ಇದಾಗಿತ್ತು. ಸೊ ಏನೋ ಒಂಥರ ಚೆನ್ನಾಗಿತ್ತು ಅಂತ ಅನಿಸುತ್ತೆ ನನಗೆ ವ್ಲಾಗ್. ಸೊ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವ್ಲಾಗೊಂದಿಗೆ ಸಿಗೋಣ ಅಷ್ಟೇ ಈ ವ್ಲಾಗಲ್ಲಿ. ಸೊ ಒಂದೇ ಥರ ವ್ಲಾಗ್ ಎಲ್ಲರಿಗೂ ಬೇಜಾರಾಗತ್ತಲ್ವ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಈ ವ್ಲಾಗ್ ಮಾಡಿದೆ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಸೊ ನಿಮ್ಮ ಅಭಿಪ್ರಾಯನ ಕೂಡ ತಿಳಿಸಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನಾನು ಇನ್ಮೇಲೆ ಡೈಲಿ ಈವ್ನಿಂಗ್ ಲೈವಿಗೆ ಬರೋಣ ಅಂತ ಇದ್ದೀನಿ. ಸೊ 5 to 8 o'clock ಒಳಗಡೆ ನಾನು ಲೈವಲ್ಲಿ ಬರ್ತೀನಿ. ಸೊ ಕನೆಕ್ಟ್ ಆಗೋರು ಬರ್ಬೋದು. ಹಾಗೆ ನನ್ನ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೋದು ಅಂತ ಕೇಳ್ಕೊತೀನಿ. ಮತ್ತೆ ಒಂದು ಒಳ್ಳೆ ವ್ಲಾಗೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.